प्रतिष्ठम् समुद्रमापविशन्ति यद्वत् तद्वत्कामायं प्रविशन्ति सर्वे स शान्तिमाप्नोति न कामकामी विहाय कामान्यः सर्वान् पुमांश्चरति निःस्पृहः निर्ममो निरहङ्कारः स शान्तिमधिगच्छति येषा ब्राह्मी स्थितिः पार्थ नैनां प्राप्य विमुह्यति स्थित्वा स्यामन्तकालेऽपि ब्रह्मनिर्वाणमिच्छति। ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಂದ್ರಿಯ ವಶದಲ್ಲಿರುವ ವ್ಯಕ್ತಿಗೂ ಮತ್ತು ಸಾಮಾನ್ಯ ವ್ಯಕ್ತಿಗೂ ಏನು ವ್ಯತ್ಯಾಸ ಅನ್ನುವುದನ್ನು ಶ್ರೀ ಕೃಷ್ಣ ಪರಮಾತ್ಮ 69ನೇ ಶ್ಲೋಕದಲ್ಲಿ ವಿವರಿಸುತ್ತಾ ಹೇಳ್ತಾರೆ. ಪರಮಾತ್ಮನಿಂದ ವಿಮುಖಗೊಂಡಂಥ ಪ್ರಾಣಿಗಳಿಗೆ ರಾತ್ರಿಯಾದಾಗ ಸಂಯಮಿ ಮನುಷ್ಯ ಎಚ್ಚರಾಗಿರ್ತಾನೆ ಅಂತ, ಮತ್ತು ಯಾವುದರಲ್ಲಿ ಎಲ್ಲ ಪ್ರಾಣಿಗಳು ವ್ಯಸ್ತವಾಗಿರ್ತಾರೋ ಅಂದರೆ ಭೋಗದ ವಸ್ತುಗಳು ಮತ್ತು ಸಾಮಗ್ರಿಗಳು ತೊಡಗಿಸ್ಕೊಳ್ಳೋದ್ರಲ್ಲೇ ಅವರು ತಮ್ಮ ಜೀವನವನ್ನು ಕಳೆದ್ರೆ ಈ ಸಂಯಮಿ ವ್ಯಕ್ತಿ ಅವೆಲ್ಲವನ್ನು ತ್ಯಜಿಸಿರ್ತಾನೆ ಅಂತ. ಅವನ ಮನಸ್ಸು ಪರತತ್ವದ ತಿಳಿದು ಮುನಿಗಳ ದೃಷ್ಟಿಯಲ್ಲಿ ಅವನಿಗೆ ರಾತ್ರಿಯಾಗಿರುತ್ತೆ ಅಂತ. ಅಂದರೆ ಯಾವಾಗ ಸಾಮಾನ್ಯ ಜನರು ಕತ್ತಲಲ್ಲಿ ಮುಳುಗಿದಾರಲ್ಲ ಆವಾಗ ಇವ್ರಿಗೆ ಸಂಯಮಿ ವ್ಯಕ್ತಿಗೆ ಬೆಳಕಲ್ಲಿರ್ತಾರೆ ಅಂತ. ಯಾ ನಿಶಾ ಸರ್ವಭೂತಾನಾಂ ಅಂತ ಹೇಳಿದ್ರ ಅರ್ಥ, ಯಾರು ತಮ್ಮ ಇಂದ್ರಿಯ ಮತ್ತು ವಿಷಯಗಳ ವಶದಲ್ಲಿದ್ದಾರೋ ಅವರು ಭೋಗಲೋಲುಪರಾಗಿ ಪರಮಾತ್ಮನ ಪರತತ್ವದ ಕಡೆಗೆ ಗಮನ ಕೊಡದೆ ಭಗವಂತನನ್ನು ಮರೆತು ಇರುವುದರಿಂದ ಅವರಿಗೆ ರಾತ್ರಿಯ ಕತ್ತಲು ಸದಾ ಆವರಿಸುತ್ತಿರುತ್ತದೆ ಅಂತ. ಹಾಗಾಗಿ ಅವರು ಅಜ್ಞಾನದ ಕತ್ತಲಲ್ಲೇ ಮುಳುಗಿರ್ತಾರೆ. ತತ್ವಜ್ಞಾನವೆಂದರೆ ಏನು, ಯಾಕೆ ನಮಗೆ ದುಃಖವಾಗುತ್ತದೆ, ಸಂತಾಪ ಬವಣೆ ಆಗುತ್ತದೆ ಅಂತ ಅವರು ಅರ್ಥ ಮಾಡಿಕೊಳ್ಳದೆ ತಾವು ಮಾಡ್ತಾ ಇರೋ ಕೆಲಸದ ಪರಿಣಾಮ ಏನು ಅಂತ ಅರಿಯದೆ ಅಜ್ಞಾನಿಗಳಾಗಿ ಅಂಧಕಾರದಲ್ಲಿ ಇರುತ್ತಾರೆ. ಅಂದರೆ ಅವರ ಪಾಲಿಗೆ ಬದುಕು ರಾತ್ರಿಯ ಕತ್ತಲಂತೆ, ಪ್ರಾಣಿಗಳಂತೆ ಅಂತ. ಭೂತಾನಾಂ ಅಂತಂದರೆ ಪಶು ಪಕ್ಷಿಗಳಂತೆ ಇಡೀ ದಿನ ತಿನ್ನುವುದು, ಕುಡಿಯೋದು, ಜಂಜಾಟ ಇದರಲ್ಲೇ ಕಳೀತಾರೆ ಅಂಥವ್ರು. ತಸ್ಯಾಂ ಜಾಗೃತಿ ಸಂಯಮಿ ಅಂತಂದರೆ ಸಂಯಮಿ ವ್ಯಕ್ತಿಯಾದಂಥ, ಯಾರು ಇಂದ್ರಿಯ ನಿಗ್ರಹ ಮಾಡಿಕೊಂಡಂಥ ಸಂಯಮಿ ಭಗವಂತನ ಚಿಂತೆಯಲ್ಲಿದ್ದಾನೋ, ಪರತತ್ವ ಸ್ವರೂಪನ ಅರಿತಿರ್ದಾನೋ ಅವನು ಸದಾ ಜಾಗೃತಾವಸ್ಥೆಯಲ್ಲಿರ್ತಾನೆ ಅಂತ. ಅಂದರೆ ಯಾವಾಗಲೂ ಅವನು ಬೆಳಕಿನಲ್ಲೇ ಇರ್ತಾನೆ, ಅವನಿಗೆ ಅಜ್ಞಾನದ ಕತ್ತಲು ತಾಗೋದಿಲ್ಲ ಅಂತ. ಯಸ್ಯಾಂ ಜಾಗೃತಿ ಭೂತಾನಿ ಅಂದರೆ ಯಾರು ಭೋಗಲೋಲುಪರಾಗಿ ಹಣ, ಅಧಿಕಾರ, ಭೂಮಿ ಇದಕ್ಕಾಗಿ ಲೋಭಿಗಳಾಗಿರ್ತಾರೋ ಅವರು ಸದಾ ಸಾಂಸಾರಿಕ ಚಿಂತೆಯಲ್ಲೇ ಮುಳುಗಿರ್ತಾರೆ. ಸಾ ನಿಶಾ ಪಶ್ಯತೋ ಮುನೇಹೇ ಅಂತಂದರೆ ಸಂಸಾರಿಕ ವಿಚಾರದಲ್ಲಿ ತಾನು ಬಹಳ ಚತುರ ಎಂದುಕೊಂಡು ಭೋಗದಲ್ಲೇ ಮುಳುಗಿದಂಥವರು ಸಂಯಮಶೀಲನಾದವನಿಗೆ ಹೇಗೆ ಪರತತ್ವದ ಅರಿವು ಇರುತ್ತೋ ಹಾಗೆ ಇರದೇ ಇರೋದ್ರಿಂದ ಅವರಿಗೆ ಸದಾ ಅಂಧಕಾರದಲ್ಲೇ ಮುಳುಗಿರ್ತಾರೆ. ಭಗವಂತನ ಮನನಶೀಲ ಸಂಯಮಿ ಮನುಷ್ಯನ ಪ್ರಪಂಚದ ಸಾಂಸಾರಿಕ ಪದಾರ್ಥಗಳಿಂದ ದೂರವಿದ್ದು ಜೀವನ ನಿರ್ವಾಹ ಹೇಗೆ ಮಾಡ್ತಾನೆ ಅಂತ ಪ್ರಶ್ನೆ ಕೇಳ್ಬೋದು. ಯಾಕಂದರೆ ಭಗವಂತನನ್ನು ನೆನೆಸೋದು ಸರಿ, ಆದರೆ ಈ ಬದುಕಿನಲ್ಲಿ ಏನೂ ಇಲ್ಲದೇ ಆಹಾರ, ಊಟ, ತಿಂಡಿ ಇಲ್ಲದೆ ಹಣ ಸಂಪಾದನೆ ಮಾಡದೆ ಇರೋಕ್ಕಾಗತ್ತಾ ಅಂತ ಕೆಲವರು ಕೇಳ್ಬೋದು. ಅದಕ್ಕೆ ಇಂಥ ಪ್ರಶ್ನೆಗೆ ಸಹಜ ಅಂಥದಕ್ಕೆ ಉತ್ತರ ಕೊಡ್ತಾ 70ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಹೇಗೆ ಸುತ್ತಲಿಂದ ಮಳೆ ಸುರಿದಾಗ ನೀರು ಹರಿದು ಬರುತ್ತೋ ಹಾಗೆ ಸಮುದ್ರ ಸೇರಿದಾಗ ಸಮುದ್ರದ ನೀರು ಹೆಚ್ಚಾಗೋದಿಲ್ಲ, ಅದ್ರ ಕಡಿಮೆನೂ ಆಗೋದಿಲ್ಲ. ಅದು ಹೇಗಿತ್ತೋ ಹಾಗೇ ಸ್ಥಿರವಾಗಿ ಉಳಿಯುತ್ತೆ.
ಹಾಗೆಯೇ ಭೋಗ ಪದಾರ್ಥಗಳು ಬಂದರೂ ಕೂಡ ಸಂಯಮಶೀಲ ವ್ಯಕ್ತಿಗೆ ಅದರಿಂದ ಯಾವ ವಿಕಾರವೂ ಆಗುವುದಿಲ್ಲ. ಅವನು ಮಹಾಸಾಗರದಂತೆ ಶಾಂತವಾಗೇ ಇರ್ತಾನೆ. ಅದರಿಂದ ಅವನಿಗೆ ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಹೀಗೆ ಇರಲು ಭೋಗದ ಕಾಮನೆ ಇದ್ದವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಪೂರ್ಯ ಮಾಣಮಚಲಂ ಪ್ರತಿಷ್ಠಂ ಸಮುದ್ರ ಮಾಪಹ ಅಂತ ಹೇಳೋದ್ರಲ್ಲಿ ಪ್ರವಿಶಂತಿ ಯದ್ವತ್ ಅಂತಂದರೆ ಎಷ್ಟು ಮಳೆ ಬಂದರೂ ಸುತ್ತಮುತ್ತಲಿನ ನೀರು ಹರಿದು ನದಿ ರೂಪದಲ್ಲಿ ಬಂದು ಸಮುದ್ರ ಸೇರಿದಾಗ ಸಮುದ್ರದಲ್ಲಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಅಕಸ್ಮಾತ್ ಬೇಸಿಗೆಯಲ್ಲಿ ಬಿಸಿಲಿಗೆ ನದಿ ಬತ್ತಿ ಹೋಗಿ ನೀರು ಬರೆದಿದ್ದರೂ ಸಮುದ್ರಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂದರೆ ಸಮುದ್ರದ ನೀರು ಹೇಗಿತ್ತೋ ಹಾಗೆ ಉಳಿಯುತ್ತೆ ಅಂತ. ತದ್ವತ್ ಕಾಮ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ಅಂದರೆ ಪರಮಾತ್ಮ ತತ್ವ ತಿಳಿದ ಸಂಯಮಿಗೆ ಪ್ರಪಂಚದ ಭೋಗ ವಿಲಾಸಗಳು ಯಾವುದೇ ತರಹದ ವಿಕಾರ ಉಂಟು ಮಾಡೋದಿಲ್ಲ. ಅವನು ಸದಾ ಪರಮಶಾಂತಿಯನ್ನೇ ಪಡೆದಿರುತ್ತಾನೆ. ಮಹಾಸಾಗರದಂತೆ ಅವನು ಶಾಂತವಾಗಿರ್ತಾನೆ ಅಂತ. ನ ಕಾಮಿ ಅಂದರೆ ಯಾರ ಮನಸ್ಸಿನಲ್ಲಿ ಭೋಗದ ಲಾಲಸೆ ಇದೆಯೋ ಅಂಥವರಿಗೆ ಎಷ್ಟೇ ಸಂಸಾರಿಕ ಭೋಗದ ಪದಾರ್ಥ ಸಿಕ್ಕರೂ ಅವ್ರಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ, ಸಾಕು ಎನ್ನಿಸುವುದಿಲ್ಲ ಮತ್ತು ಮನಸ್ಸಿಗೆ ಶಾಂತಿ ಕೂಡ ಇರೋದಿಲ್ಲ. ವ್ಯಕ್ತಿಯ ಕಾಮನೆಯ ದೃಷ್ಟಿಯಿಂದ ಪ್ರಪಂಚ ಜಡವಾಗಿ ಕಾಣುತ್ತದೆ. ವಾಸ್ತವವಾಗಿ ಪ್ರಪಂಚದ ಪ್ರತಿಯೊಂದು ಕಣಕಣಲ್ಲಿ ಚಿನ್ಮಯ ಪರಮಾತ್ಮನ ಸ್ವರೂಪವೇ ಇದೆ. ಆದರೆ ಆ ವ್ಯಕ್ತಿಯ ನೋಡುವ ವಿಚಾರ ಬೇರೆ ಆಗಿರುತ್ತೆ. ಅಂದರೆ ವಾಸುದೇವ ಸರ್ವಾಂ ಕಾಮರಹಿತ ವ್ಯಕ್ತಿಯಲ್ಲಿ ಸರ್ವೋಹಂ ಅನ್ನೋ ಭಾವ ಬಂದಿರುತ್ತಂದರೆ ಸೃಷ್ಟಿಯಲ್ಲಿ ಇರುವಂಥ ಪ್ರತಿಯೊಂದರಲ್ಲೂ ಅವನು ಭಗವಂತನನ್ನು ಸದಾ ಕಾಣ್ತಾ ಇರೋದ್ರಿಂದ ಅವನು ಸದಾ ಪ್ರಸನ್ನನಾಗಿರ್ತಾನೆ. ಅವನಿಗೆ ಯಾವುದರದ್ದು ಕೊರತೆಯೂ ಇರೋದಿಲ್ಲ. ಇದರ ತದ್ವಿರುದ್ಧ ಆಸೆ ದುರಾಸೆ ಇರುವಂಥ ವ್ಯಕ್ತಿಗೆ ಎಷ್ಟೇ ಸಿಕ್ಕರೂ ಏನೇ ಬಂದರೂ ಎಷ್ಟೇ ಸಾಹುಕಾರನಾದರೂ ಏನೇ ಪ್ರಾಪ್ತಿಯಾದರೂ ಕೂಡ ಮನಸ್ಸಲ್ಲಿ ಅಶಾಂತಿ ಅತೃಪ್ತಿ ಯಾವಾಗಲೂ ಇರುತ್ತದೆ. ಮುಂದಿನ 71ನೇ ಶ್ಲೋಕದಲ್ಲಿ ಸ್ಥಿತಪ್ರಜ್ಞನು ಹೇಗೆ ನಡೆಯುತ್ತಾನೆ ಎಂದು ತಿಳಿಸುತ್ತಾ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಯಾವ ಮನುಷ್ಯನು ಸಂಪೂರ್ಣ ಕಾಮನೆಗಳನ್ನು ತ್ಯಾಗ ಮಾಡಿ ಸ್ಪೃಹಾರಹಿತನಾಗಿ ಅಂದರೆ ಇಚ್ಛಾರಹಿತನಾಗಿ ಮಮತಾರಹಿತನಾಗಿ ಅಂದರೆ ಯಾವುದರ ಮೇಲೂ ಮೋಹ ಇಲ್ಲದೆ ಮತ್ತು ಅಹಂಕಾರ ರಹಿತನಾಗಿ ಅಂದರೆ ಅಹಂ ಅನ್ನೋದನ್ನು ತ್ಯಜಿಸಿ ಆಚರಿಸುತ್ತಿದ್ದಾನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ಅಂತ. ವಿಹಾಯ ಕಾಮನ್ಯ ಅಂತಂದರೆ ಸರ್ವಾನುಪಶ್ಯಂತಿ ನಿಸ್ಪೃಹ ಅಂತ. ಅಂದರೆ ಯಾವುದು ಸಿಗೋದಿಲ್ಲೋ ಅಂಥ ವಸ್ತುವಿನ ಆಸೆಗೆ ನಾವು ಕಾಮನೆ ಅಂತಂತೀವಿ. ಈ ಕಾಮಕರು ಅಂತಂದರೆ ಆ ಹೆಣ್ಣು ಸಿಗದೇ ಇದ್ದಾಗ ಹೇಗಾದರೂ ಪಡಿಬೇಕು ಅನ್ನುವಂಥದ್ದು. ಹಾಗಾಗಿ ಅದು ಧನ ಕನಕಕ್ಕಾಗಲಿ ಯಾವುದಕ್ಕೆ ಆಗಲಿ ಕಾಮನೆ ಅಂತ ಹೇಳ್ತೀವಿ. ಸ್ಥಿತಪ್ರಜ್ಞ ಮಹಾಪುರುಷನಿಗೆ ಈ ಕಾಮನೆಗಳಿಂದ ಸಂಪೂರ್ಣ ತ್ಯಾಗ ಮಾಡಿರ್ತಾನೆ. ಹಾಗಾಗಿ ಯಾವುದರ ಮೇಲೂ ಅವ್ರಿಗೆ ಇಚ್ಛೆ ಇರೋದಿಲ್ಲ. ನಿರ್ಮಮಃ ಅಂತಂದರೆ ಪ್ರಪಂಚದ ವಸ್ತುಗಳು ತನ್ನದಲ್ಲ, ಆ ವಸ್ತುಗಳು ತನ್ನದೆಂದು ತಿಳಿಯೋದು ತನಗೆ ಬೇಕೆಂದು ಹಾತೊರೆಯೋದು ತಪ್ಪು. ಉದಾಹರಣೆಗೆ ವನದಲ್ಲಿ ಸುಂದರ ಹೂಗಳು, ಅದರ ಬಣ್ಣ ಸುಗಂಧ ಎಷ್ಟೇ ಪರಿಮಳ ಚೆನ್ನಾಗಿದ್ದರೂ ಕೂಡ ಎಲ್ಲವೂ ಕೂಡ ಪ್ರಭುವಿನ ಪ್ರಪಂಚ ಎಷ್ಟು ಸುಂದರ ಅಂತ ಸಂತಸ ಪಡುವುದು ನಿರ್ಮೋಹ. ಆದರೆ ಆ ಹೂವನ್ನು ಕಿತ್ತು ತನ್ನ ಪ್ರೇಯಸಿಗೆ ಕೊಡಬೇಕು, ಅವಳ ಮುಡಿಯಲ್ಲಿ ಮುಡಿಸ್ಬೇಕು ಅನ್ನೋದು ಕಾಮನೆ. ಇನ್ನೊಬ್ಬರ ಮನೆಯಲ್ಲಿ ಬೆಳೆದ ಹೂವನ್ನು ಕಿತ್ತು ಕದ್ದು ತಂದು ದೇವರಿಗೆ ಏರಿಸಿದರೂ ಕೂಡ ಅದು ಕಾಮನೆ. ಸ್ಥಿತಪ್ರಜ್ಞನಾದ ಲಕ್ಷಣ ಅಲ್ಲ. ನಿರಹಂಕಾರ ಅಂತಂದರೆ ಈ ಶರೀರ ನಾನೇ ಎಂದುಕೊಳ್ಳೋದು ಅಹಂಕಾರ. ನಾನು ಅನ್ನುವುದನ್ನು ಬಿಟ್ಟು ಎಲ್ಲ ಭಗವಂತ ನೀನೇ ಎನ್ನುವುದು ನಿರಹಂಕಾರಿ ಸ್ಥಿತಪ್ರಜ್ಞನ ಲಕ್ಷಣವಾಗಿದೆ. ಸಶಾಂತಿ ಮದಿಗಚ್ಚತಿ ಅಂದರೆ ಕಾಮನೆ ಇಚ್ಛೆ ಮೋಹ ಅಹಂಕಾರ ರಹಿತನಾದ ವ್ಯಕ್ತಿಯ ಮನಸ್ಸಿಗೆ ಶಾಂತಿ ಬರುತ್ತದೆ. ಈ ಶ್ಲೋಕದಲ್ಲಿ ಕಾಮನೆ ಇಚ್ಛೆ ಅಂದರೆ ಸ್ಪೃಹೆ
ಮಮತೆ ಮತ್ತು ಅಹಂಕಾರ ಇವು ನಾಲ್ಕರಲ್ಲಿ ಅಹಂತೆ ಅಂತಂದರೆ ಅಹಂಕಾರಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಕಾರಣ ಒಂದು ಸಲ ಅಹಂಕಾರ ಹೋದರೆ ಸಾಕು, ಮಿಕ್ಕ ಮೂರು ತಾನಾಗಿಯೇ ಹೊರಟೋಗುತ್ತವೆ, ಮಾಯವಾಗುತ್ತವೆ. ಆದ್ದರಿಂದ ಅಹಂತೆ ಅಂದರೆ ನಾನು, ನನ್ನದು, ನನಗೆ, ಅದು ಎಲ್ಲವನ್ನು ಬಿಡದ ಹೊರತು ಮಿಕ್ಕ ಮೂರು ಹೋಗೋದಿಲ್ಲ. ಶಾಸ್ತ್ರಗಳನ್ನು ಓದಿ ಪಾಲಿಸುವುದರಿಂದ ವ್ಯಕ್ತಿ ಪಂಡಿತನಾಗ್ತಾನೆ. ಆದರೆ ಸಾಧಕನು ಆಗಬೇಕು ಅಂದರೆ ಪರಮಾತ್ಮನ ಅನುಭೂತಿ ಆಗಲೇಬೇಕು. ಈ ಶ್ಲೋಕದಲ್ಲಿ ಅಪರಾ ಪ್ರಕೃತಿ ಅಂತಂದರೆ ಪ್ರಪಂಚದ ಜಡ ವಸ್ತುಗಳ ನಿಷೇಧವನ್ನು ಮಾಡಲಾಗಿದೆ. ಕಾರಣ ಅವು ಜನನ ಮರಣಕ್ಕೆ ಬಂಧನವಾಗಿ ಅದರಿಂದ ಬಿಟ್ಟು ನಾವು ಪರಾಪ್ರಕೃತಿ ಅಂದರೆ ಪರಮಾತ್ಮನನ್ನು ಸೇರುವಕ್ಕೆ ಅದು ಅಡ್ಡಿಯಾಗಿದೆ ಅಂತ ತಿಳಿಸ್ತಾರೆ. ಕಾಮನೆ, ಸ್ಪೃಹ, ಮಮತೆ, ಅಹಂಕಾರ ರಹಿತ ವ್ಯಕ್ತಿಯ ಸ್ಥಿತಿ ವರ್ಣನೆ ಮಾಡುತ್ತಾ 72ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಹೇ ಪೃಥಾನಂದನ, ಇದು ಬ್ರಾಹ್ಮಿ ಸ್ಥಿತಿಯಾಗಿದೆ. ಇದನ್ನು ಪಡೆದುಕೊಂಡು ಎಂದೂ ಯಾರೂ ಮೋಹಿತರಾಗುವುದಿಲ್ಲ. ಈ ಸ್ಥಿತಿಯಲ್ಲಿ ಒಂದು ವೇಳೆ ಅಂತ್ಯಕಾಲದಲ್ಲೂ ಸ್ಥಿತನಾದರೆ ನಿರ್ವಾಣ ಅಂದರೆ ಶಾಂತಿ, ಬ್ರಹ್ಮನ ಪ್ರಾಪ್ತಿಯಾಗುತ್ತದೆ ಅಂತ ತಿಳಿಸ್ತಾನೆ. ಇಲ್ಲಿ ಏಷಾ ಬ್ರಾಹ್ಮಿ ಸ್ಥಿತಿ ಅಂತಂದರೆ ಪಾರ್ಥ ಅಂದರೆ ಪ್ರಾರ್ಥನೆ, ಇದು ಬ್ರಹ್ಮನ ಪ್ರಾಪ್ತಿಯಾದ ಮನುಷ್ಯನ ಸ್ಥಿತಿಯಾಗಿದೆ. ಇಂಥವರಿಗೆ ತಮ್ಮದೇ ಆದ ಬೇರೆ ವ್ಯಕ್ತಿತ್ವ ಸ್ಥಿತಿ ಇರೋದಿಲ್ಲ. ಅತ್ಯಂತ ಹತ್ತಿರದ ಪದಗಳೆಂದರೆ ಏಷಾ, ವಿಹಾಯ, ಕಾಮಾನ್, ನಿಸ್ಪೃಹ, ನಿರ್ಮಮಃ, ನಿರಹಂಕಾರ ಅಂತ. ಇವು ಎಲ್ಲವೂ ಕೂಡ ಬ್ರಹ್ಮಿ ಸ್ವರೂಪಕ್ಕೆ ಹೋಲಿಸಿದ್ದಾನೆ. ನೈನಾಂ ಪ್ರಾಪ್ತ ವಿಮುಹ್ಯತಿ, ಶರೀರದಿಂದ ಅಹಂಕಾರ ಹೋದ ನಂತರ ಪುನಃ ಮೋಹಿತನಾಗುವುದು ಸಂಭವವಿಲ್ಲ ಅಂತ ಪರಮಾತ್ಮ ತಿಳಿಸ್ತಾರೆ. ಸ್ಥಿತ್ವ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ಮಾಣ ಮೃಚ್ಛತಿ ಅಂತಂದರೆ ಮನುಷ್ಯನ ಶರೀರ ಕೇವಲ ಪರಮಾತ್ಮನ ಪ್ರಾಪ್ತಿಗಾಗಿಯೇ ದೊರಕಿದ್ದಂಥದ್ದು. ಆದ್ದರಿಂದ ಪುಣ್ಯವಂತನೇ ಆಗಲಿ ಪರಮ ಪಾಪಿಯೇ ಆಗಲಿ, ಅವನ ಬದುಕಿನ ಕಾಲದಲ್ಲಾಗಲಿ ಅಥವಾ ಸಾಯುವ ಸ್ಥಿತಿಯಲ್ಲಾಗಲಿ ಅವನು ನಿರ್ವಾಣ ಅನ್ನೋ ಬ್ರಹ್ಮನ ಪ್ರಾಪ್ತಿ ಮಾಡೋಕ್ಕೆ ಅವನಿಗೆ ಕ್ಷಮತೆ ಇದೆ ಅಂತ ತಿಳಿಸ್ತಾರೆ. ನಮ್ಮ ಅತ್ತೆಯನ್ನು ನೆನೆಸ್ಕೊಂಡ್ರೆ ನೆನಪಾಗುತ್ತೆ. ಕ್ಯಾನ್ಸರಿಂದ ಅಸುನೀಗುವ ಮೊದಲು ಅವರು 10 ಮಕ್ಕಳು, 17 ಮೊಮ್ಮಕ್ಕಳು, ಸಂಸಾರ ನಿರ್ವಹಣೆ, ಅಡುಗೆ, ಈ ಮನೆ ಜಂಜಾಟದಲ್ಲೇ ಕಳೆದಿದ್ದರು. ಆದರೂ ಜಪ ತಪ ಸ್ತೋತ್ರ ಮಾಡಿಕೊಂಡೇ ತಮ್ಮ ಬದುಕನ್ನು ಕಳೆದವರು ಕೊನೆ ಗಳಿಗೆಯಲ್ಲಿ ಎಲ್ಲ ಮೋಹವನ್ನು ಬಿಟ್ಟು ಯಾರನ್ನೂ ನೋಡದೇ ಕೇವಲ ಕಮಲಾಯತಾಕ್ಷಿ 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 ಅಂತ ಭಗವಂತನ ಧ್ಯಾನ ಮಾಡ್ತಾ ಅವರು ಅಸುನೀಗಿದ್ರು. ಅಂದರೆ ಮುಕ್ತಿಯಾಗುವ ಅವಕಾಶ ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾನೆ. ಸಂಸಾರ ಸಾಗರದಲ್ಲಿ ಸಿಕ್ಕಾಕೊಂಡವ್ರಿಗೂ ಅದರಿಂದ ಪಾರಾದವರು ಇಬ್ಬರಿಗೂ ಇದೆ. ಆದರೆ ಕೊನೆಗೆ ಪರಮಾತ್ಮನನ್ನು ನೆನೆದರೆ ಸಾಕು, ಮುಕ್ತಿ ಸಿಗುತ್ತದೆ ಅಂತ ಹೇಳ್ತಾರೆ. ಹೀಗೆ ಗೀತೆಯ ವಿವೇಕದ ಪ್ರಕರಣದಲ್ಲಿ ಭಗವಂತ ಆತ್ಮ, ಅನಾತ್ಮ, ಪ್ರಕೃತಿ, ಪುರುಷ, ಬ್ರಹ್ಮವಿದ್ಯೆ, ಅವಿದ್ಯೆ, ಜೀವ, ಜಗತ್ತು ಅನ್ನುವಂಥ ಯಾವುದೇ ದಾರ್ಶನಿಕ ಪದಗಳನ್ನು ಬಳಸದೆ ಎಲ್ಲ ಮನುಷ್ಯರಿಗೂ ಸರಳವಾಗಿ ತಿಳಿದುಕೊಳ್ಳುವಂತೆ ನಿತ್ಯ, ಅನಿತ್ಯ, ಸತ್ಯ, ಅಸತ್, ಅವಿನಾಶಿ, ವಿನಾಶಿ, ಶರೀರ, ಶರೀರಿ ಪದಗಳನ್ನು ಬಳಸಿ ವಿವೇಕದ ಮಹತ್ವವನ್ನು ತಿಳಿಸಿ ಪ್ರತಿಯೊಬ್ಬರೂ ಪರಮಾತ್ಮನ ಪ್ರಾಪ್ತಿಗೆ ಕೊನೆಯವರೆಗೂ ಪ್ರಯತ್ನ ಮಾಡಬಹುದು. ಸಾಯುವ ಸಮಯದಲ್ಲೂ ಕೂಡ ಪರಮ ಪಾಪಿಯೂ ಕೂಡ ಅವನು ಮುಕ್ತಿ ಪಡೆಯಬಹುದು ಅಂತ ಸವಿಸ್ತಾರವಾಗಿ ತಿಳಿಸಿದ್ದಾರೆ. 72ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯ ಮುಗಿಸಿದ್ದಾರೆ. ಇಂದಿನ ಕೊನೆಯ ಶ್ಲೋಕದ ವಿವರವನ್ನು ಮುಂದಿನ 3ನೇ ಅಧ್ಯಾಯದಲ್ಲಿ ನಾಳೆ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶುಭವಾಗಲಿ.